ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ರಾಮ್ದಾನ್ ಸ್ಪೆಷಲ್ ಆಗಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಥವಾ ಚಿಕನ್ ರೋಲ್ ನೋಡಿ, ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಚಿಕನ್ ಇದ್ದರೆ ಈ ಥರ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ರಾಮ್ದಾನ್ ಸ್ಪೆಷಲ್ಲಾಗಿ ಈ ಥರ ನಾನು ಚಿಕನ್ ರೋಲ್ನ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳು ಇಷ್ಟಪಟ್ಟರೆ ಈ ಥರ ಮಾಡಿಕೊಡಿ. ನೋಡಿದ್ರಲ್ವ, ಸಿಂಪಲ್ಲಾಗಿ ಒಳ್ಳೆ ಕ್ರಿಸ್ಪಿ ಆಗಿರುವಂತಹ ಚಿಕನ್ ರೋಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಸ್ವಲ್ಪ ನಾನು ಎಲಬದು ಇಲ್ಲ, ಮೆತ್ತಂದಿರುತ್ತಲ್ವ ಚಿಕನ್ದೊಳಗೆ ಮೆತ್ತಂದು, ಅದಷ್ಟೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಬೇಕಾಗುವಂಥ ಸಾಮಗ್ರಿಗಳು: ಅರಿಶಿನ ಪುಡಿ, ಪೆಪ್ಪರ್ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪುಡಿನ ತೊಗೊಂಡಿದ್ದೀನಿ. ನಂತರ ಅಂದರೆ ಮೆಣಸ್ಕಾಳಿನ ಪೌಡರು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ನಂತರ ಇಲ್ಲಿ ಮಿಕ್ಸರ್ ಜಾರ್ದೊಳಗೆ ಅಂದರೆ ಎಲಬಿಲ್ಲಲ್ವ ಮೆತ್ತಂದು, ನಾನು ಚಿಕನ್ನ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ಒಂದೆರಡು ರೌಂಡು ತಿರುಗಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಪೇಸ್ಟ್ ಗತೆ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು, ನೋಡಿ ಇದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸಣ್ಣದಾಗಿರುವಂಥ ಒಂದು ಗಡ್ಡೆ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಸಣ್ಣ ಪೇಸ್ಟ್ ಗತೆ ಇದನ್ನು ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ನೋಡಿ, ಇದಿಷ್ಟ ಆದಮೇಲೆ ಇಲ್ಲೊಂದು ಸಣ್ಣ ಬಾಯ್ಲನ್ನ ತೊಗೊಂಡಿದ್ದೀನಿ. ಅದ್ರೊಳಗೆ ಇಲ್ಲಿ ಚಿಕನ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಜಾಸ್ತಿ ಅಂತೂ ಟೈಮ್ ತೊಗೊಳ್ಳೋದಿಲ್ಲ, ತುಂಬಾ ಬೇಗ ಆಗಿಬಿಡುತ್ತೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಇದಿಷ್ಟನ್ನು ನಾನು ಮಿಕ್ಸರ್ ಜಾರ್ದೊಳಗಿಂದು ತೆಗೆದು ಒಂದು ಬಾಯ್ಲ್ದೊಳಗೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲಾನ ಹಾಕಬೇಕಲ್ವ, ಹಾಗಾಗಿ ಇದಕ್ಕೆ 1 ಟೇಬಲ್ ಸ್ಪೂನು ಪೆಪ್ಪರ್ ಪುಡಿನ ಹಾಕ್ತಾಯಿದ್ದೀನಿ, ಅಂದರೆ ಮೆಣಸ್ಕಾಳಿನ ಪುಡಿ. ನಂತರ 1 ಟೇಬಲ್ ಸ್ಪೂನು ಗರಂ ಮಸಾಲ, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರಿಶಿನ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲದಕ್ಕೂ, ಅಂದರೆ ಪೇಸ್ಟ್ ಮಾಡಿದ್ದೀವಲ್ವ ಅದೆಲ್ಲದಕ್ಕೂ ಚೆನ್ನಾಗಿ ಹತ್ಕೋಬೇಕು. ನೋಡಿ, ಈ ಥರ ಆಗಿದೆ. ಮಿಕ್ಸ್ ಆದಮೇಲೆ ಕೈಗೆ ಸ್ವಲ್ಪನೂ ಹತ್ಕೋಬಾರ್ದು. ಈ ಥರ ಸ್ವಲ್ಪ ಗಟ್ಟಿಯಾಗಿದ್ದರೆ ರೋಲ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. 4 ನಾನು ಬ್ರೆಡ್ ಪೀಸ್ನ ತೊಗೊಂಡಿದ್ದೀನಿ. ನೋಡಿ, ಇದು 4 ಬ್ರೆಡ್ ಪೀಸ್ನ, ಅಂದರೆ ಇದನ್ನು ಪೌಡರ್ ಮಾಡಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಕ್ರಿಸ್ಪಿ ಇಷ್ಟಪಡೋರಿದ್ದರೆ ಇದನ್ನು ಉಪಯೋಗಿಸಿ, ತುಂಬ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಬ್ರೆಡ್ಡನ್ನು ಈ ಥರ ನಾನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ಇದನ್ನು ಒಂದೆರಡು ರೌಂಡು ತಿರುಗಿಸ್ಕೊಂಡ್ರೆ ಪೌಡರ್ ಗತೆ ಬರುತ್ತೆ. ನೋಡಿ, ಈ ಥರ ಇದನ್ನು ನೋಡಿ, ಈ ಥರ ಸಣ್ಣದಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಪೌಡರ್ ಗತೆ ಬರುತ್ತೆ. ಹಾಗೆ ಇಲ್ಲಿ ನಾನು ಒಂದು ಎಗ್ ತೊಗೊಂಡಿದ್ದೆ. ಎಗ್ಗನ್ನ ಈ ಥರ ಒಡೆದು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಇರುತ್ತಲ್ವ, ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ
ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಹಾಗೆ ಒಂದು ಪ್ಲೇಟ್ ಒಳಗೆ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ನೋಡಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತು ಇವಾಗ ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ, ಅಂದರೆ ಪೇಸ್ಟ್ ಮಾಡಿರುವಂಥ ಚಿಕನ್ನ ಈ ಥರ ರೋಲ್ ಗತೆ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪಲ್ಲೂ ಬೇಕಾದರೂ ನೀವು ಮಾಡ್ಕೋಬೋದು. ಚಿಕನ್ ರೋಲ್ ಅಂತ ಅಂದರೆ ಈ ಥರ ಉದ್ದಕ್ಕೇ ಇರಬೇಕು. ಹಾಗಾಗಿ ನಾನು ಈ ಥರ ರೋಲ್ ಗತೆ ಮಾಡಿಕೊಂಡು ಇಲ್ಲಿ ನಾವು ಮೊಟ್ಟೆಯನ್ನು ಅಂದರೆ ಎಗ್ ಒಡೆದು ಹಾಕಿದ್ದೀವಲ್ವ ಅದ್ರ ಒಳಗೆ ಸ್ವಲ್ಪ ಇದನ್ನು ಎದ್ದಿಬಿಟ್ಟು ನಂತರ ಕಾರ್ನ್ಫ್ಲೋರಲ್ಲಿ ಎದ್ದು ನಂತರ ಇಲ್ಲಿ ನಾವು ಪೌಡರ್ನ ಮಾಡಿ ಇಟ್ಕೊಂಡಿದ್ದೀವಲ್ವ ಬ್ರೆಡ್ ಪೌಡರ್ದೊಳಗೆ ಎದ್ದು ಪ್ರೆಸ್ ಮಾಡಿ ಇಟ್ಟರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಗ್ ಒಳಗೆ ಒಂದು ಸರ್ತಿ ಎದ್ದು ನೋಡಿ ಈ ಥರ ಚೆನ್ನಾಗಿ ಹತ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ನೋಡಿ ಈ ಥರ ಹತ್ತಿಕ್ಕಿ ಸ್ವಲ್ಪ ಹಚ್ಚಿದರೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ಒಳ್ಳೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಷ್ಟೊತ್ತು ನಾವು ಹಾಗೆ ಫ್ರೈ ಮಾಡ್ಕೊಂಡು ಇಟ್ಟರೂ ಕೂಡ ಕ್ರಿಸ್ಪಿ ಹಾಗೆ ಇರುತ್ತೆ. ನಂತರ ಇಲ್ಲಿ ಮತ್ತೆ ಸ್ವಲ್ಪ ಚಿಕನ್ ಪೇಸ್ಟ್ ತೊಗೊಂಡು ಸೇಮ್ ಅದೇ ರೀತಿ ಉಳಿದಿರೋದು ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇದಿಷ್ಟು ನಾನು ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಾಣಲೆದ್ರೊಳಗೂ ಕೂಡ ನಾನು ಒಂದಷ್ಟು ಮಾಡಿ ಕರಿಯಲಿಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡು, ಅಂದರೆ ಮೊದಲೇ ಅದು ಸ್ವಲ್ಪ ವಿಡಿಯೋ ಕ್ಲಿಪ್ ಆಗಿಬಿಡ್ತು, ಹಾಗಾಗಿ ತೋರಿಸೋದಕ್ಕಾಗಲಿಲ್ಲ. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ. ನೋಡಿ ಇದನ್ನು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾವು ಒಮ್ಮೆನೇ ಹೈ ಫ್ಲೇಮಲ್ಲಿ ಇಟ್ಟುಬಿಟ್ರೆ ಎಲ್ಲನೂ ಉದುರಿಬಿಡುತ್ತೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂಥರ ಗೋಲ್ಡನ್ ಶೇಪಲ್ಲಿ ಕಲರಲ್ಲಿ ಬರಬೇಕು. ಅಲ್ಲಿವರೆಗೂ ಇದನ್ನು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೋಡಿ ಈ ಥರ ಕಲರ್ ಚೇಂಜಸ್ ಬರುತ್ತೆ. ನೋಡಿ ಈ ಥರ ಆದರೆ ಸಾಕು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತೆಗೆದು ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ. ನೋಡಿ ಜಾಸ್ತಿ ಎಣ್ಣೆನ ತಗೊಳ್ಳೋದಿಲ್ಲ, ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋದಕ್ಕೋಸ್ಕರ ಮಾತ್ರ ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಿಬಿಡತ್ತೆ. ನೋಡಿ ಇವಾಗ ಉಳಿದಿರೋದು ಕೂಡ ಅದೇ ಎಣ್ಣೆದ್ರೊಳಗೆ ಮೊದಲೇ ನಾವು ಹಚ್ಚಿ ಇಟ್ಕೊಂಡಿದ್ದೀವಲ್ವ ಚಿಕನ್ದು, ಅದನ್ನು ಹಾಕ್ಕೊಂಡಿದ್ದೀನಿ. ಅವಷ್ಟನ್ನು ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜಸ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ಈ ಥರ ಕಲರ್ ಸ್ವಲ್ಪ ಕೆಂಪಗಾಗಿ ಬಂದಾದಮೇಲೆ ತೆಗೆದು ಇವಾಗ ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ. ಒಳ್ಳೆ ಕ್ರಿಸ್ಪಿಯಾಗಿ ರಂಜಾನ್ ಸ್ಪೆಷಲ್ ಆಗಿ ಚಿಕನ್ ರೋಲ್ ರೆಡಿ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಅಥವಾ ಸಂಜೆ ಟೈಮ್ ಚಾಯ್ ಜೊತೆಲಿ ತಿನ್ನಲಿಕ್ಕೆ ಅಥವಾ ಊಟಕ್ಕೆ ಸೂಪರ್ ಆಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ. ಇದ್ರ ಒಳಗೆ ಟೊಮೆಟೊ ಸಾಸು ಅಥವಾ ಹಸಿಮೆಣಸಿನ್ಕಾಯಿ ಪೇಸ್ಟು ಚಟ್ನಿ ಯಾವುದಾದ್ರೂ ನಡೆಯುತ್ತೆ ತಿನ್ನಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಊಟಕ್ಕೆ ಸೂಪರಾಗಿರುತ್ತೆ. ನೋಡಿದ್ರಲ್ವ, ನೀವು ಒಂದು ಸರ್ತಿ ಚಿಕನ್ ಏನಾದರೂ ಇದ್ದಾಗ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.